ಕಣ್ಣು ನೋಡು, ಕಿವಿ ನೋಡು, ಕೇಳಿಸ್ಕೊ. ಇದು ನೆಸಸರಿ, ಇದು ಅವಶ್ಯಕ ಸಂಕಲ್ಪ. ಪಾಸಿಟಿವ್ ವಿಷಯ ಇದು ಓದೋದಕ್ಕೆ, ನೆಗೆಟಿವ್ ಗೊತ್ತೇ ಇರುತ್ತೆ, ಸುಳ್ಳು ಹೇಳೋದು, ಕರ್ತನ ಮಾಡೋದು, ಗಲಾಟೆ ಮಾಡೋದು, ಹೊಡೆದಾಡೋದು, ಬೇಡದ ಕೆಲಸಗಳನ್ನು ಮಾಡೋದು, ಇದೆಲ್ಲ ನೆಗೆಟಿವ್. ಇದು ಕೂಡ ಸಂಕಲ್ಪದಿಂದ ನಡೀತದೆ ಕರ್ಮ. ಓಕೆ, ಇದನ್ನು ಬುದ್ಧಿ ಹೇಳ್ತದೆ, ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಲಾಭ, ಇದು ನಷ್ಟ, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಪಾಸಿಟಿವ್, ನೆಗೆಟಿವ್ ಅಂತ ಗೊತ್ತಾಗೋದು ಬುದ್ಧಿ. ಸೊ ಅದನ್ನು ನಿರ್ಣಯದಂತೆ ಆ್ಯಕ್ಷನ್ ತೊಗೋತೀವಿ, ಅದು ಸಂಸ್ಕಾರವಾಗಿ ರೆಕಾರ್ಡ್ ಆಗ್ತದೆ. ಯಾವುದು ಮತ್ತೆ ಮತ್ತೆ ಮಾಡ್ತೀವಿ ಅದು ನಮ್ಮ ಸಂಸ್ಕಾರವಾಗುತ್ತೆ. ಅದನ್ನು ಕರ್ಮ ಅಂತ ಕೂಡ ಹೇಳ್ತಾರೆ, ಸಂಸ್ಕಾರ ಅಂತಾರೆ. ಯಾವುದು ಮತ್ತೆ ಮತ್ತೆ ಮಾಡ್ತಾರೆ ಅದನ್ನೇ ಮಾಡಬೇಕು ಅನ್ಸುತ್ತೆ. ದುಶ್ಚಟಕ್ಕೆ ಬಲಿಯಾದವ್ರು ಕೂಡ ಪದೇ 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 ಡೈಲಿ ಅದನ್ನೇ ಮಾಡ್ತಿರ್ತಾರೆ. ಅದು ಅಡಿಕ್ಷನ್ ಅಂದರೆ ನೆಗೆಟಿವ್ ಕರ್ಮ ಮಾಡಿ ಮಾಡಿ ಅದೇ ಮಾಡಬೇಕು ಅನ್ಸುತ್ತೆ ಅವ್ರಿಗೆ. ಅವ್ರು ಯಾರು ಹೇಳಿದ್ರು ಕೇಳೋದು. ಅರ್ಥ ಆಯಿತು? ನಾವೇನು ಮಾಡಬೇಕೀಗ? ಗುಡ್ ಹ್ಯಾಬಿಟ್ಸ್ನ ನಮ್ಮಲ್ಲಿ ತಂದ್ಕೋಬೇಕು. ನೀವು ಸಮಯ ಸಂಕಲ್ಪ ಶಕ್ತಿಗಳನ್ನು ಇದಕ್ಕೆ ತೊಡಗಿಸ್ಬೇಕು. ಅದಕ್ಕೆ 3 ಮಂಗಣ್ಣನ ಕಥೆ ಹೇಳಿದ್ದು ಗಾಂಧೀಜಿ. ಏನಿಗಂದರೆ ಮಂಗನಿಂದ ಮಾನವ ಅಂತ ಶಾಲೆಯಲ್ಲಿ ಓದಿದ್ದೀವಿ, ಅವ್ರು ಮಾನವ ಮಂಗಣ್ಣ ಆಗ್ತಂತ ಇದು ನಾನು ಅರ್ಥ ಮಾಡ್ಕೊಂಡಿದ್ದೆ. ಅದಕ್ಕೆ ಅವ್ರಿಗೆ ಹೇಳಿದ್ರು ಸೂಕ್ಷ್ಮವಾಗಿ ಮನುಷ್ಯಗೆ ನೀನು ಪಾಪಿ, ನೀನು ಕೆಟ್ಟೋದು ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ. ಅದಕ್ಕೆ ಮಂಗನ ಮೂಲಕ ಅವರು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ರು. ಗೊತ್ತಿಲ್ಲ ಈ 12 ಮಂಗಣ್ಣ ಸೇರ್ಕೊಂಡಿದ್ದೆ ಮಾಡಿದ್ರೆ ಕೆಟ್ಟ ವಿಚಾರ ಮಾಡಬಾರ್ದು, ಕೆಟ್ಟ ಕೆಲಸ ಮಾಡಬಾರ್ದು. 5 ಮಂಗಣ್ಣ ಗಲಾಟೆ ಮಾಡಬಾರ್ದು, ಮಾಡಬೇಡ ಗಲಾಟೆ ಮಾಡಿದ್ರಂದರೆ ನಾನು ಮಂಗಣ್ಣ ಇದು ಮಾನವ ಹಾಗೆ ನಾನು ತಿಳ್ಕೊಬೇಕು, ನೀವು ಪಟ್ಟಿ ಹಾಕೊಂಬಿಡಿ. ಅಷ್ಟು ಚಿಕ್ಕ ವಿಷಯ ಗೊತ್ತಿದೆ, ಎಷ್ಟೋ ಸಲ ಹೇಳಿಸ್ಕೊತಾ ಇರ್ತಾರೆ. ನಿಮ್ಮ ಕಡೆ ಮೋಸ್ಟ್ಲಿ ಗಲಿಸ್ಕೋದೆ, ಗಂಡು ಹುಡುಗರು ಹೋದರೆ ಹಬ್ಬ ಎಷ್ಟು ಗಲಾಟೆ ಮಾಡಿ. ಸೊ ಹೀಗೆ ಎಷ್ಟೋ ಚಿಕ್ಕ ಚಿಕ್ಕ ವಿಷಯಗಳು ತಪ್ಪು ಮಾಡ್ತಾಯಿರ್ತೀವಿ. ಬೇಡ, ಅರ್ಥ ಆಯ್ತಲ್ಲ? ನೋಡಬಾರ್ದು ಅಂದರೆ ಏನು ಮಾಡಬೇಕು? ಕೆಟ್ಟದ್ದು ನೋಡಬಾರ್ದು ಏನು ಮಾಡಬೇಕು? ಒಳ್ಳೆಯ ಕಡೆ ಗಮನ, ಒಳ್ಳೆ ಕೇಳಿಸ್ಕೊಳ್ಳಿ, ಒಳ್ಳೆ ಮಾತಾಡಿ, ಒಳ್ಳೆ ಸಂಘ ಇಟ್ಕೊಳ್ಳಿ. ಕೆಟ್ಟ ಫ್ರೆಂಡ್ಶಿಪ್ಪು ಬೇಡ. ಅರ್ಥ ಆಯ್ತಾ? ಸೊ ಈಗ